ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬಹುತೇಕ ಯೋಜನೆಗಳು ಸಂಪೂರ್ಣವಾಗಿ ಏನು ಹಳ್ಳ ಹಿಡಿದಿರ್ತಕ್ಕಂಥದ್ದು. ಒಂದು ಕಡೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ದೃಷ್ಟಿಯಲ್ಲಿ ಕೋಟಿ ಕೋಟಿ ಅನುದಾನದ ವೆಚ್ಚ ಮಾಡಿ ಬಹುತೇಕ ಬೃಹತ್ ಒಂದು ಕಾಮಗಾರಿಗಳನ್ನು ಈಗಾಗಲೇ ಕೈಗೆತ್ತಿಕೊಂಡು ಸಂಪೂರ್ಣವಾಗಿ ಹಳ್ಳ ಹಿಡಿದಿರುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾನು ಸದ್ಯ ಕೋರ್ಟ್ ವೃತ್ತದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಈ ಒಂದು ಕಾಮಗಾರಿ ಏನು ಕಳೆದ 4-5 ವರ್ಷಗಳಿಂದ ಸುಮಾರು 5 ಕೋಟಿಗಳಷ್ಟು ಏನು ವೆಚ್ಚ ಮಾಡುವ ಮೂಲಕ ಈ ಒಂದು ಮಲ್ಟಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಇದರಿಂದ ಅನುಕೂಲ ಆಗುವುದನ್ನು ಬಿಟ್ಟು ಅನಾನುಕೂಲಗಳೇ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಈ ಮಲ್ಟಿ ಪಾರ್ಕಿಂಗ್ ಏನಿದೆ ಸುಮಾರು 5 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಈ ಒಂದು ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ. ಆದರೆ ಆರಂಭದಲ್ಲಿ ಯಾವ ರೀತಿ ಕಾಮಗಾರಿ ಇದೆಯೋ ಅದೇ ಒಂದು ಪರಿಸ್ಥಿತಿಯಲ್ಲಿ ಏನು ಕಾಮಗಾರಿ ನಡೀತಾ ಇರ್ತಕ್ಕಂಥದ್ದು. ಒಂದು ಕಡೆ ಆಮೆಗತಿಯಿಂದ ಅಷ್ಟೇ ಅಲ್ಲ, ಸಂಪೂರ್ಣವಾಗಿ ಈ ಒಂದು ಕಾಮಗಾರಿ ಸ್ಥಗಿತಗೊಂಡಿದೆ. ಇದರಿಂದಾಗಿ ಅವಳಿ ನಗರದಾದ್ಯಂತ, ಅದರಲ್ಲೂ ಪ್ರಮುಖವಾಗಿ ವಾಣಿಜ್ಯಗರಿ ಹುಬ್ಬಳ್ಳಿಯ ಜನರಿಗೆ ಸಾಕಷ್ಟು ಅನಾನುಕೂಲ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದು ರೀತಿ ಕೋಟಿ ಅನುದಾನ ವೆಚ್ಚ ಮಾಡುವ ಮೂಲಕ ಅಧಿಕಾರಿಗಳಿರ್ಬೋದು, ಈ ಭಾಗದ ಜನಪ್ರತಿನಿಧಿಗಳಿರ್ಬೋದು, ಯಾಕೆ ಈ ರೀತಿ ಕೋಟಿ ಹಣವನ್ನು ಪೋಲು ಮಾಡ್ತಾ ಇದ್ದಾರೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಸಾಕಷ್ಟು ಜನ ಈ ಬಗ್ಗೆ ಏನು ಆಕ್ಷೇಪ ವ್ಯಕ್ತಪಡಿಸಿದ್ರು ಕೂಡ ಈ ಒಂದು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಈ ಒಂದು ಕಾಮಗಾರಿಯನ್ನು ಇಲ್ಲಿ ನಡೆಸಲಾಗ್ತಾ ಇದೆ. ಆದರೆ ಆ ಕಾಮಗಾರಿಯು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿರ್ತಕ್ಕಂಥದ್ದು. ಇನ್ನು ಸ್ಥಳೀಯರಿದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಈ ಮಲ್ಟಿ ಪಾರ್ಕಿಂಗ್ ನೋಡ್ತಾ ಇದ್ರಿ, ಎಷ್ಟು ವರ್ಷದಿಂದ ಈ ಕಾಮಗಾರಿ ನಡೀತಾ ಇದೆ, ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ, ಏನು ಹೇಳ್ತೀರಿ? ಸರ್, ಇದು 5 ವರ್ಷದಿಂದ ಸ್ಮಾರ್ಟ್ ಸಿಟಿ ವರ್ಕ್ ಆಗ್ತಿದೆ. ಬಟ್ ಇದರಲ್ಲಿ ಯೂಸ್ಗಿಂತ ಅನ್ಯೂಸ್ ಜಾಸ್ತಿ ಆಗಿದೆ. ಇದರಿಂದ ಟ್ರಾಫಿಕ್ಕು ಪ್ರಾಬ್ಲಮ್ ಆಗ್ತಿದೆ, ಜನಕ್ಕೂ ಯೂಸ್ ಇಲ್ಲ, ಆ ಮಟ್ಟಕ್ಕೆ ಆಗ್ತಿದೆ. ಇದು 5 ವರ್ಷ ಆಯಿತು. ಇದು ಇನ್ನೂ ನಿಧಾನಗತಿಯಿಂದ ಸಾಕ್ತಿದೆ, ವರ್ಕ್ ಆಗತ್ತೇ ಇಲ್ಲ. ಇದು ಬರೀ ಈ ಥರ ಮಾಡ್ಕೊತ ಹೋದರೆ ಗೌರ್ಮೆಂಟ್ ರೊಕ್ಕನ ಯೂಸ್ ಮಾಡಿಕೊಂಡು ಫೋಲ್ ಮಾಡ್ಕೊತ ಸುಮ್ಮನೆ ಯೂಸ್ ಇಲ್ದಂಗೆ ಮಾಡ್ತಿದ್ದಾರೆ. ಇನ್ನೊಂದು ಒಳ್ಳೇದಾಗಿದೆ ಅಂದರೆ ಅದು ಇಲ್ಲ. ರೋಡ್ಗಳು ಒಂದು ಚೆನ್ನಾಗಿಲ್ಲ. ಸ್ಮಾರ್ಟ್ ಸಿಟಿ ವರ್ಕ್ ಮಾಡಿದ್ದಾರೆ, ಆದರೆ ಯಾವುದೂ ಚೆನ್ನಾಗಿಲ್ಲ. ಮಳೆ ಆದರೆ ರಸ್ತೆಗಳು ಸುದ್ದಿಲ್ಲ, ಎಲ್ಲ ರಾಡಿಯಿಂದ ಎಲ್ಲ ಇಷ್ಟು ಜನಗಳು ಬೀಳ್ತಾರೆ, ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಹೊರತು ಯಾವುದು ಯೂಸ್ ಆಗ್ತಿಲ್ಲ. ಗೌರ್ಮೆಂಟ್ ರೊಕ್ಕದಿಂದ ಹೋಗ್ತಿದೆ, ಟ್ಯಾಕ್ಸ್ ರೊಕ್ಕ ಹೋಗ್ತಿದೆ, ಬಟ್ ಜನಗಳಿಗೆ ಯೂಸೇ ಇಲ್ಲ. ಅನಾನುಕೂಲ ಜಾಸ್ತಿ ಇದೆ, ಅನಾನುಕೂಲ ಜಾಸ್ತಿ ಇದೆ. ಈಗ ಈ ಮಲ್ಟಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಇಲ್ಲಿ 4-5 ವರ್ಷ ಕಳೀತಾ ಬಂತು. 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 5 ಕೋಟಿಗಿಂತ ಹೆಚ್ಚು ವೆಚ್ಚ ಮಾಡ್ತಾ ಇದ್ದಾರೆ. ಇದು ಅವಶ್ಯಕತೆ ಇತ್ತಾ ಮಲ್ಟಿ ಪಾರ್ಕಿಂಗ್? ಅವಶ್ಯಕತೆ ಇತ್ತು, ಆದರೆ ಬಟ್ ಅದನ್ನ ಜನಗಳು ಯೂಸ್ ಮಾಡ್ಕೋದಿಲ್ಲ. ಒಂದೇ ಮಾತು ಹೇಳ್ಬೇಕಂದ್ರೆ, ಈ ಥರ ಅಂಡರ್ಗ್ರೌಂಡ್ನಲ್ಲಿ 3 ಫ್ಲೋರಲ್ಲಿ ಯಾರು ಬಂದು ಕಾರ್ ಹಚ್ಚೋದು ಇಲ್ಲ, ಮತ್ತು ರೋಡ್ನಕ್ಕೆ ಪಕ್ಕದಲ್ಲೇ ಹಚ್ತಾರೆ. ಇಲ್ಲಿ ಯಾರು ಹಚ್ಚೋದು ಇಲ್ಲ, ರಸ್ತೆ ಮಧ್ಯೆ ಹಚ್ಚೋಗಿ ಹೋಗೋದಕ್ಕೆ ಇದು ಮತ್ತೊಂದು ಯೂಸ್ಲೆಸ್ ಆಗುತ್ತೆ. ಭಾಳ ಅಂದರೆ 1 ವರ್ಷ ಯೂಸ್ ಮಾಡಿದ್ದಾರೆ ಅಷ್ಟೇ, ಹೊಸದಾಗಿ ಯೂಸ್ ಮಾಡ್ಬೋದು. ಅದಾದಮೇಲೆ ಅದೇ ಪ್ರಾಬ್ಲಮ್ ಆಗುತ್ತೆ. ಕಾಮಗಾರಿ ಅಂತ ಆಗೇ ಇಲ್ಲ, 5 ವರ್ಷ ಆಯಿತು, ಇನ್ನೂ ವರ್ಕ್ ಹಂಗೆ ಸ್ಟಾಪ್ ಇದೆ. ಮಳೆಗೆ ಮತ್ತು ಶೀತಲಗೊಳ್ತೀವಿ, ಎಲ್ಲ ಕಬ್ಬಣ ಎಲ್ಲ ಜಂಗ್ ಹಿಡಿದಿವೆ, ಎಲ್ಲ ಹಾಳಾಗ್ತಿದೆ. ಜನಗಳು ರೊಕ್ಕನ ಯಾಕೆ ಟ್ಯಾಕ್ಸ್ ರೊಕ್ಕನ ಇಷ್ಟು ಹಾಳು ಮಾಡ್ಕೊಂತ ಹೋಗ್ತಿದ್ದಾರೆ ಗೊತ್ತಾಗ್ತಿಲ್ಲ. ಅದ್ರ ಜನಕ್ಕೆ ಯೂಸ್ ಆಗಿದ್ರೆ ಒಳ್ಳೇದು, ಯೂಸ್ ಆಗಲಿಲ್ಲ ಅಂದರೆ ಯೂಸ್ ಇಲ್ಲ, ಮಾಡಿ ಉಪಯೋಗ ಇಲ್ಲ. ಇದು ಸ್ಥಳೀಯರ ಮಾತುಗಳು. ಒಂದು ಕಡೆ ಕೋಟಿ ವೆಚ್ಚ ಮಾಡಿ ಕೂಡ ಅಧಿಕಾರಿಗಳು, ಈ ಭಾಗದ ಜನಪ್ರತಿನಿಧಿಗಳು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ, ಆದರೆ ಯಾವುದೇ ಒಂದು ಸ್ಮಾರ್ಟ್ ಸಿಟಿ ನಮ್ಮ ಕಣ್ಣಿಗೆ ಬೀಳ್ತಾ ಇಲ್ಲ. ಹೀಗಾಗಿ ಕೋಟಿ ವೆಚ್ಚ ಮಾಡುವ ಬದಲು, ಇಂಥ ಕಾಮಗಾರಿಗಳನ್ನು ಸ್ಥಗಿತಗೊಳಿಸೋ ಬದಲು, ಆ ಹಣವನ್ನು ವ್ಯಯಿಸೋ ಬದಲು ಬೇರೆ ಕಾಮಗಾರಿಗಳಿಗೆ, ಅಭಿವೃದ್ಧಿ ಕೆಲಸಗಳಿಗಾಗಿ ವೆಚ್ಚ ಮಾಡಬೇಕು. ಆದರೆ ಈ ರೀತಿ ಅಧಿಕಾರಿಗಳು ಹಣ ಪೋಲು ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ಈ ಕುರಿತಂತೆ ಸರ್ಕಾರಗಳು ಪರಿಶೀಲನೆಯನ್ನು ಮಾಡಬೇಕು, ಸಮಗ್ರವಾದಂಥ ಒಂದು ತನಿಖೆಯನ್ನು ಮಾಡಬೇಕು. ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲಕರ ಆಗುವಂಥ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬಹುತೇಕ ಯೋಜನೆಗಳು ಸಂಪೂರ್ಣವಾಗಿ ಏನು ಹಳ್ಳ ಹಿಡಿದಿರ್ತಕ್ಕಂಥದ್ದು. ಒಂದು ಕಡೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ದೃಷ್ಟಿಯಲ್ಲಿ ಕೋಟಿ ಅನುದಾನದ ವೆಚ್ಚ ಮಾಡಿ ಬಹುತೇಕ ಬೃಹತ್ ಒಂದು ಕಾಮಗಾರಿಗಳನ್ನು ಈಗಾಗಲೇ ಕೈಗೆತ್ತಿಕೊಂಡು ಸಂಪೂರ್ಣವಾಗಿ ಹಳ್ಳ ಹಿಡಿದಿರುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾನು ಸದ್ಯ ಕೋರ್ಟ್ ವೃತ್ತದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಈ ಒಂದು ಕಾಮಗಾರಿ ಏನು ಕಳೆದ 4-5 ವರ್ಷಗಳಿಂದ ಸುಮಾರು 5 ಕೋಟಿಗಳಷ್ಟು ಏನು ವೆಚ್ಚ ಮಾಡುವ ಮೂಲಕ ಈ ಒಂದು ಮಲ್ಟಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಇದರಿಂದ ಅನುಕೂಲ ಆಗುವುದನ್ನು ಬಿಟ್ಟು ಅನಾನುಕೂಲಗಳೇ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಈ ಮಲ್ಟಿ ಪಾರ್ಕಿಂಗ್ ಏನಿದೆ ಸುಮಾರು 5 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಈ ಒಂದು ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ. ಆದರೆ ಆರಂಭದಲ್ಲಿ ಯಾವ ರೀತಿ ಕಾಮಗಾರಿ ಇದೆಯೋ ಅದೇ ಒಂದು ಪರಿಸ್ಥಿತಿಯಲ್ಲಿ ಏನು ಕಾಮಗಾರಿ ನಡೀತಾ ಇರ್ತಕ್ಕಂಥದ್ದು. ಒಂದು ಕಡೆ ಆಮೆಗತಿಯಿಂದ ಅಷ್ಟೇ ಅಲ್ಲ, ಸಂಪೂರ್ಣವಾಗಿ ಈ ಒಂದು ಕಾಮಗಾರಿ ಸ್ಥಗಿತಗೊಂಡಿದೆ. ಇದರಿಂದಾಗಿ
ಅವಳಿ ನಗರದಾದ್ಯಂತ ಅದರಲ್ಲೂ ಪ್ರಮುಖವಾಗಿ ವಾಣಿಜ್ಯಗರಿ ಹುಬ್ಬಳ್ಳಿಯ ಜನರಿಗೆ ಸಾಕಷ್ಟು ಅನಾನುಕೂಲ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದು ರೀತಿ ಕೋಟಿ ಕೋಟಿ ಅನುದಾನ ವೆಚ್ಚ ಮಾಡುವ ಮೂಲಕ ಅಧಿಕಾರಿಗಳಿರ್ಬೋದು, ಈ ಭಾಗದ ಜನಪ್ರತಿನಿಧಿಗಳಿರ್ಬೋದು, ಯಾಕೆ ಈ ರೀತಿ ಕೋಟಿ ಕೋಟಿ ಹಣವನ್ನು ಪೋಲು ಮಾಡ್ತಾ ಇದ್ದಾರೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಸಾಕಷ್ಟು ಜನ ಈ ಬಗ್ಗೆ ಏನು ಆಕ್ಷೇಪ ವ್ಯಕ್ತಪಡಿಸಿದ್ರು ಕೂಡ ಈ ಒಂದು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಈ ಒಂದು ಕಾಮಗಾರಿಯನ್ನು ಇಲ್ಲಿ ನಡೆಸಲಾಗ್ತಾ ಇದೆ. ಆದರೆ ಆ ಕಾಮಗಾರಿಯು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿರ್ತಕ್ಕಂಥದ್ದು. ಇನ್ನು ಸ್ಥಳೀಯರಿದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಈ ಮಲ್ಟಿ ಪಾರ್ಕಿಂಗ್ ನೋಡ್ತಾ ಇದ್ರಿ, ಎಷ್ಟು ವರ್ಷದಿಂದ ಈ ಕಾಮಗಾರಿ ನಡೀತಾ ಇದೆ, ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ, ಏನು ಹೇಳ್ತೀರಿ? ಸರ್, ಇದು 5 ವರ್ಷದಿಂದ ಸ್ಮಾರ್ಟ್ ಸಿಟಿ ವರ್ಕ್ ಆಗ್ತಿದೆ. ಬಟ್ ಇದರಲ್ಲಿ ಯೂಸ್ಗಿಂತ ಅನ್ಯೂಸ್ ಜಾಸ್ತಿ ಆಗಿದೆ. ಇದರಿಂದ ಟ್ರಾಫಿಕ್ಕು ಪ್ರಾಬ್ಲಮ್ ಆಗ್ತಿದೆ, ಜನಕ್ಕೂ ಯೂಸ್ ಇಲ್ಲ, ಆ ಮಟ್ಟಕ್ಕೆ ಆಗ್ತಿದೆ. ಇದು 5 ವರ್ಷ ಆಯಿತು. ಇದು ಇನ್ನೂ ನಿಧಾನಗತಿಯಿಂದ ಸಾಕ್ತಿದೆ, ವರ್ಕ್ ಆಗತ್ತೇ ಇಲ್ಲ. ಇದು ಬರೀ ಈ ಥರ ಮಾಡ್ಕೊತ ಹೋದರೆ ಗೌರ್ಮೆಂಟ್ ರೊಕ್ಕನ ಯೂಸ್ ಮಾಡಿಕೊಂಡು ಫೋಲ್ ಮಾಡ್ಕೊತ ಸುಮ್ಮನೆ ಯೂಸ್ ಇಲ್ದಂಗೆ ಮಾಡ್ತಿದ್ದಾರೆ. ಇನ್ನೊಂದು ಒಳ್ಳೇದಾಗಿದೆ ಅಂದರೆ ಅದು ಇಲ್ಲ. ರೋಡ್ಗಳು ಒಂದು ಚೆನ್ನಾಗಿಲ್ಲ. ಸ್ಮಾರ್ಟ್ ಸಿಟಿ ವರ್ಕ್ ಮಾಡಿದ್ದಾರೆ, ಆದರೆ ಯಾವುದೂ ಚೆನ್ನಾಗಿಲ್ಲ. ಮಳೆ ಆದರೆ ರಸ್ತೆಗಳು ಸುದ್ದಿಲ್ಲ, ಎಲ್ಲ ರಾಡಿಯಿಂದ ಎಲ್ಲ ಇಷ್ಟು ಜನಗಳು ಬೀಳ್ತಾರೆ, ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಹೊರತು ಯಾವುದು ಯೂಸ್ ಆಗ್ತಿಲ್ಲ. ಗೌರ್ಮೆಂಟ್ ರೊಕ್ಕದಿಂದ ಹೋಗ್ತಿದೆ, ಟ್ಯಾಕ್ಸ್ ರೊಕ್ಕ ಹೋಗ್ತಿದೆ, ಬಟ್ ಜನಗಳಿಗೆ ಯೂಸೇ ಇಲ್ಲ. ಅನಾನುಕೂಲ ಜಾಸ್ತಿ ಇದೆ, ಅನಾನುಕೂಲ ಜಾಸ್ತಿ ಇದೆ. ಈಗ ಈ ಮಲ್ಟಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಇಲ್ಲಿ 4-5 ವರ್ಷ ಕಳೀತಾ ಬಂತು. 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 5 ಕೋಟಿಗಿಂತ ಹೆಚ್ಚು ವೆಚ್ಚ ಮಾಡ್ತಾ ಇದ್ದಾರೆ. ಇದು ಅವಶ್ಯಕತೆ ಇತ್ತಾ ಮಲ್ಟಿ ಪಾರ್ಕಿಂಗ್? ಅವಶ್ಯಕತೆ ಇತ್ತು, ಆದರೆ ಬಟ್ ಅದನ್ನ ಜನಗಳು ಯೂಸ್ ಮಾಡ್ಕೋದಿಲ್ಲ. ಒಂದೇ ಮಾತು ಹೇಳ್ಬೇಕಂದ್ರೆ, ಈ ಥರ ಅಂಡರ್ಗ್ರೌಂಡ್ನಲ್ಲಿ 3 ಫ್ಲೋರಲ್ಲಿ ಯಾರು ಬಂದು ಕಾರ್ ಹಚ್ಚೋದು ಇಲ್ಲ, ಮತ್ತು ರೋಡ್ನಕ್ಕೆ ಪಕ್ಕದಲ್ಲೇ ಹಚ್ತಾರೆ. ಇಲ್ಲೆಲ್ಲಿ ಯಾರು ಹಚ್ಚೋದು ಇಲ್ಲ, ರಸ್ತೆ ಮಧ್ಯೆ ಹಚ್ಚೋಗಿ ಹೋಗೋದಕ್ಕೆ ಇದು ಮತ್ತೊಂದು ಯೂಸ್ಲೆಸ್ ಆಗುತ್ತೆ. ಭಾಳ ಅಂದರೆ 1 ವರ್ಷ ಯೂಸ್ ಮಾಡಿದ್ದಾರೆ ಅಷ್ಟೇ, ಹೊಸದಾಗಿ ಯೂಸ್ ಮಾಡ್ಬೋದು. ಅದಾದಮೇಲೆ ಅದೇ ಪ್ರಾಬ್ಲಮ್ ಆಗುತ್ತೆ. ಕಾಮಗಾರಿ ಅಂತ ಆಗೇ ಇಲ್ಲ, 5 ವರ್ಷ ಆಯಿತು, ಇನ್ನೂ ವರ್ಕ್ ಹಂಗೆ ಸ್ಟಾಪ್ ಇದೆ. ಮಳೆಗೆ ಮತ್ತು ಶೀತಲಗೊಳ್ತೀವಿ, ಎಲ್ಲ ಕಬ್ಬಣ ಎಲ್ಲ ಜಂಗ್ ಹಿಡಿದಿವೆ, ಎಲ್ಲ ಹಾಳಾಗ್ತಿದೆ. ಜನಗಳು ರೊಕ್ಕನ ಯಾಕೆ ಟ್ಯಾಕ್ಸ್ ರೊಕ್ಕನ ಇಷ್ಟು ಹಾಳು ಮಾಡ್ಕೊಂತ ಹೋಗ್ತಿದ್ದಾರೆ ಗೊತ್ತಾಗ್ತಿಲ್ಲ. ಅದ್ರ ಜನಕ್ಕೆ ಯೂಸ್ ಆಗಿದ್ರೆ ಒಳ್ಳೇದು, ಯೂಸ್ ಆಗಲಿಲ್ಲ ಅಂದರೆ ಯೂಸ್ ಇಲ್ಲ, ಮಾಡೋ ಉಪಯೋಗ ಇಲ್ಲ. ಇದು ಸ್ಥಳೀಯರ ಮಾತುಗಳು. ಒಂದ್ ಕಡೆ ಕೋಟಿ ಕೋಟಿ ವೆಚ್ಚ ಮಾಡಿ ಕೂಡ ಅಧಿಕಾರಿಗಳು, ಈ ಭಾಗದ ಜನಪ್ರತಿನಿಧಿಗಳು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ, ಆದರೆ ಯಾವುದೇ ಒಂದು ಸ್ಮಾರ್ಟ್ ಸಿಟಿ ನಮ್ಮ ಕಣ್ಣಿಗೆ ಬೀಳ್ತಾ ಇಲ್ಲ. ಹೀಗಾಗಿ ಕೋಟಿ ಕೋಟಿ ವೆಚ್ಚ ಮಾಡೋ ಬದಲು ಇಂಥ ಕಾಮಗಾರಿಗಳನ್ನು ಸ್ಥಗಿತಗೊಳಿಸೋ ಬದಲು, ಆ ಹಣವನ್ನು ವ್ಯಯಿಸೋ ಬದಲು ಬೇರೆ ಬೇರೆ ಕಾಮಗಾರಿಗಳಿಗೆ, ಅಭಿವೃದ್ಧಿ ಕೆಲಸಗಳಿಗಾಗಿ ವೆಚ್ಚ ಮಾಡಬೇಕು. ಆದರೆ ಈ ರೀತಿ ಅಧಿಕಾರಿಗಳು ಹಣ ಪೋಲು ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ಈ ಕುರಿತಂತೆ ಸರ್ಕಾರಗಳು ಪರಿಶೀಲನೆಯನ್ನು ಮಾಡಬೇಕು, ಸಮಗ್ರವಾದಂಥ ಒಂದು ತನಿಖೆಯನ್ನು ಮಾಡಬೇಕು, ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲಕರ ಆಗುವಂಥ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬಹುತೇಕ ಯೋಜನೆಗಳು ಸಂಪೂರ್ಣವಾಗಿ ಏನು ಹಳ್ಳ ಹಿಡಿದಿರ್ತಕ್ಕಂಥದ್ದು. ಒಂದು ಕಡೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ದೃಷ್ಟಿಯಲ್ಲಿ ಕೋಟಿ ಕೋಟಿ ಅನುದಾನದ ವೆಚ್ಚ ಮಾಡಿ ಬಹುತೇಕ ಬೃಹತ್ ಒಂದು ಕಾಮಗಾರಿಗಳನ್ನು ಈಗಾಗಲೇ ಕೈಗೆತ್ತಿಕೊಂಡು ಸಂಪೂರ್ಣವಾಗಿ ಹಳ್ಳ ಹಿಡಿದಿರುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾನು ಸದ್ಯ ಕೋರ್ಟ್ ವೃತ್ತದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಈ ಒಂದು ಕಾಮಗಾರಿ ಏನು ಕಳೆದ 4-5 ವರ್ಷಗಳಿಂದ ಸುಮಾರು 5 ಕೋಟಿಗಳಷ್ಟು ಏನು ವೆಚ್ಚ ಮಾಡುವ ಮೂಲಕ ಈ ಒಂದು ಮಲ್ಟಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಇದರಿಂದ ಅನುಕೂಲ ಆಗುವುದನ್ನು ಬಿಟ್ಟು ಅನಾನುಕೂಲಗಳೇ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಈ ಮಲ್ಟಿ ಪಾರ್ಕಿಂಗ್ ಏನಿದೆ, ಸುಮಾರು 5 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಈ ಒಂದು ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ. ಆದರೆ ಆರಂಭದಲ್ಲಿ ಯಾವ ರೀತಿ ಕಾಮಗಾರಿ ಇದೆಯೋ ಅದೇ ಒಂದು ಪರಿಸ್ಥಿತಿ ಇಲ್ಲಿ ಏನು ಕಾಮಗಾರಿ ನಡೀತಾ ಇರ್ತಕ್ಕಂಥದ್ದು. ಒಂದು ಕಡೆ ಆಮೆಗತಿಯಿಂದ ಅಷ್ಟೇ ಅಲ್ಲ, ಸಂಪೂರ್ಣವಾಗಿ ಈ ಒಂದು ಕಾಮಗಾರಿ ಸ್ಥಗಿತಗೊಂಡಿದೆ. ಇದರಿಂದಾಗಿ ಅವಳಿ ನಗರದಾದ್ಯಂತ ಅದರಲ್ಲೂ ಪ್ರಮುಖವಾಗಿ ವಾಣಿಜ್ಯಗರಿ ಹುಬ್ಬಳ್ಳಿಯ ಜನರಿಗೆ ಸಾಕಷ್ಟು ಅನಾನುಕೂಲ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದು ರೀತಿ ಕೋಟಿ ಕೋಟಿ ಅನುದಾನ ವೆಚ್ಚ ಮಾಡುವ ಮೂಲಕ ಅಧಿಕಾರಿಗಳಿರ್ಬೋದು, ಈ ಭಾಗದ ಜನಪ್ರತಿನಿಧಿಗಳಿರ್ಬೋದು, ಯಾಕೆ ಈ ರೀತಿ ಕೋಟಿ ಕೋಟಿ ಹಣವನ್ನು ಪೋಲು ಮಾಡ್ತಾ ಇದ್ದಾರೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಸಾಕಷ್ಟು ಜನ ಈ ಬಗ್ಗೆ ಏನು ಆಕ್ಷೇಪ ವ್ಯಕ್ತಪಡಿಸಿದ್ರು ಕೂಡ ಈ ಒಂದು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಈ ಒಂದು ಕಾಮಗಾರಿಯನ್ನು ಇಲ್ಲಿ ನಡೆಸಲಾಗ್ತಾ ಇದೆ. ಆದರೆ ಆ ಕಾಮಗಾರಿಯು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿರ್ತಕ್ಕಂಥದ್ದು. ಇನ್ನು ಸ್ಥಳೀಯರಿದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಈ ಮಲ್ಟಿ ಪಾರ್ಕಿಂಗ್ ನೋಡ್ತಾ ಇದ್ರಿ, ಎಷ್ಟು ವರ್ಷದಿಂದ ಈ ಕಾಮಗಾರಿ ನಡೀತಾ ಇದೆ, ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ, ಏನು ಹೇಳ್ತೀರಿ? ಸರ್, ಇದು 5 ವರ್ಷದಿಂದ ಸ್ಮಾರ್ಟ್ ಸಿಟಿ ವರ್ಕ್ ಆಗ್ತಿದೆ. ಬಟ್ ಇದರಲ್ಲಿ ಯೂಸ್ಗಿಂತ ಅನ್ಯೂಸ್ ಜಾಸ್ತಿ ಆಗಿದೆ. ಇದರಿಂದ ಟ್ರಾಫಿಕ್ಕು ಪ್ರಾಬ್ಲಮ್ ಆಗ್ತಿದೆ, ಜನಕ್ಕೂ ಯೂಸ್ ಇಲ್ಲ, ಆ ಮಟ್ಟಕ್ಕೆ ಆಗ್ತಿದೆ. ಇದು 5 ವರ್ಷ ಆಯಿತು. ಇದು ಇನ್ನೂ ನಿಧಾನಗತಿಯಿಂದ ಸಾಕ್ತಿದೆ, ವರ್ಕ್ ಆಗತ್ತೇ ಇಲ್ಲ. ಇದು ಬರೀ ಈ ಥರ ಮಾಡ್ಕೊತ ಹೋದರೆ ಗೌರ್ಮೆಂಟ್ ರೊಕ್ಕನ ಯೂಸ್ ಮಾಡಿಕೊಂಡು ಫೋಲ್ ಮಾಡ್ಕೊತ ಸುಮ್ಮನೆ ಯೂಸ್ ಇಲ್ದಂಗೆ ಮಾಡ್ತಿದ್ದಾರೆ.
ಇನ್ನೊಂದು ಒಳ್ಳೇದಾಗಿದೆ ಅಂದ್ರೆ ಅದು ಇಲ್ಲ. ರೋಡ್ಗಳು ಒಂದು ಚೆನ್ನಾಗಿಲ್ಲ. ಸ್ಮಾರ್ಟ್ ಸಿಟಿ ವರ್ಕ್ ಮಾಡಿದ್ದಾರೆ, ಆದರೆ ಯಾವುದು ಚೆನ್ನಾಗಿಲ್ಲ. ಮಳೆ ಆದರೆ ರಸ್ತೆಗಳು ಸುದ್ದಿಲ್ಲ, ಎಲ್ಲ ರಾಡಿಯಿಂದ ಎಲ್ಲ ಇಷ್ಟು ಜನಗಳು ಬೀಳ್ತಾರೆ, ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಹೊರತು ಯಾವುದು ಯೂಸ್ ಆಗ್ತಿಲ್ಲ. ಗೌರ್ಮೆಂಟ್ ರೊಕ್ಕದಿಂದ ಹೋಗ್ತಿದೆ, ಟ್ಯಾಕ್ಸ್ ರೊಕ್ಕ ಹೋಗ್ತಿದೆ, ಬಟ್ ಜನಗಳಿಗೆ ಯೂಸೇ ಇಲ್ಲ. ಅನಾನುಕೂಲ ಜಾಸ್ತಿ ಇದೆ, ಅನಾನುಕೂಲ ಜಾಸ್ತಿ ಇದೆ. ಈಗ ಈ ಮಲ್ಟಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇಲ್ಲಿ 4-5 ವರ್ಷ ಕಳೀತಾ ಬಂತು. 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 5 ಕೋಟಿಗಿಂತ ಹೆಚ್ಚು ವೆಚ್ಚ ಮಾಡ್ತಾ ಇದ್ದಾರೆ. ಇದು ಅವಶ್ಯಕತೆ ಇತ್ತಾ ಮಲ್ಟಿ ಪಾರ್ಕಿಂಗ್? ಅವಶ್ಯಕತೆ ಇತ್ತು, ಆದರೆ ಬಟ್ ಅದನ್ನ ಜನಗಳು ಯೂಸ್ ಮಾಡ್ಕೋದಿಲ್ಲ. ಒಂದೇ ಮಾತು ಹೇಳ್ಬೇಕಂದ್ರೆ, ಈ ತರ ಅಂಡರ್ಗ್ರೌಂಡ್ನಲ್ಲಿ 3 ಫ್ಲೋರಲ್ಲಿ ಯಾರು ಬಂದು ಕಾರ್ ಹಚ್ಚೋದು ಇಲ್ಲ, ಮತ್ತು ರೋಡ್ನಕ್ಕೆ ಪಕ್ಕದಲ್ಲೇ ಹಚ್ತಾರೆ, ಇಲ್ಲೆಲ್ಲಿ ಯಾರು ಹಚ್ಚೋದು ಇಲ್ಲ. ರಸ್ತೆ ಮಧ್ಯೆ ಹಚ್ಚೋಗಿ ಹೋಗೋದಕ್ಕೆ ಇದು ಮತ್ತೊಂದು ಯೂಸ್ಲೆಸ್ ಆಗುತ್ತೆ. ಭಾಳ ಅಂದರೆ 1 ವರ್ಷ ಯೂಸ್ ಮಾಡಿದ್ದಾರೆ ಅಷ್ಟೇ, ಹೊಸದಾಗಿ ಯೂಸ್ ಮಾಡ್ಬೋದು. ಅದಾದ್ಮೇಲೆ ಅದೇ ಪ್ರಾಬ್ಲಮ್ ಆಗುತ್ತೆ. ಕಾಮಗಾರಿ ಅಂತ ಆಗೇ ಇಲ್ಲ, 5 ವರ್ಷ ಆಯಿತು, ಇನ್ನೂ ವರ್ಕ್ ಹಂಗೆ ಸ್ಟಾಪ್ ಇದೆ. ಮಳೆಗೆ ಅದು ಮತ್ತು ಶೀತಲಗೊಳ್ತೀವಿ, ಎಲ್ಲ ಗಿಬ್ಬಣ ಎಲ್ಲ ಜಂಗ್ ಹಿಡಿದಿವೆ. ಎಲ್ಲ ಹಾಳಾಗ್ತಿದೆ. ಜನಗಳು ರೊಕ್ಕನ ಯಾಕೆ ಟ್ಯಾಕ್ಸ್ ರೊಕ್ಕನ ಇಷ್ಟು ಹಾಳು ಮಾಡ್ಕೊಂತ ಹೋಗ್ತಿದ್ದಾರೆ ಗೊತ್ತಾಗ್ತಿಲ್ಲ. ಅದ್ರ ಜನಕ್ಕೆ ಯೂಸ್ ಆಗಿದ್ರೆ ಒಳ್ಳೇದು, ಆ ಯೂಸ್ ಆಗಲಿಲ್ಲ ಅಂದರೆ ಯೂಸ್ ಇಲ್ಲ, ಮಾಡಿ ಉಪಯೋಗ ಇಲ್ಲ. ಇದು ಸ್ಥಳೀಯರ ಮಾತುಗಳು. ಒಂದ್ ಕಡೆ ಕೋಟಿ ವೆಚ್ಚ ಮಾಡಿ ಕೂಡ ಅಧಿಕಾರಿಗಳು, ಈ ಭಾಗದ ಜನಪ್ರತಿನಿಧಿಗಳು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ, ಆದರೆ ಯಾವುದೇ ಒಂದು ಸ್ಮಾರ್ಟ್ ಸಿಟಿ ನಮ್ಮ ಕಣ್ಣಿಗೆ ಬೀಳ್ತಾ ಇಲ್ಲ. ಹೀಗಾಗಿ ಕೋಟಿ ವೆಚ್ಚ ಮಾಡೋ ಬದಲು, ಇಂಥ ಕಾಮಗಾರಿಗಳನ್ನು ಸ್ಥಗಿತಗೊಳಿಸೋ ಬದಲು, ಆ ಹಣವನ್ನು ವ್ಯಯಿಸೋ ಬದಲು ಬೇರೆ ಬೇರೆ ಕಾಮಗಾರಿಗಳಿಗೆ, ಅಭಿವೃದ್ಧಿ ಕೆಲಸಗಳಿಗಾಗಿ ವೆಚ್ಚ ಮಾಡಬೇಕು. ಆದರೆ ಈ ರೀತಿ ಅಧಿಕಾರಿಗಳು ಹಣ ಪೋಲು ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ಈ ಕುರಿತಂತೆ ಸರ್ಕಾರಗಳು ಪರಿಶೀಲನೆಯನ್ನು ಮಾಡಬೇಕು, ಸಮಗ್ರವಾದಂಥ ಒಂದು ತನಿಖೆಯನ್ನು ಮಾಡಬೇಕು, ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲಕರ ಆಗುವಂಥ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.